ಸೊ ಇವಾಗ ಇನ್ನೊಂದು ಪ್ಲಾನ್ ಏನಂದರೆ, ಇವಾಗ ನಾವು ಕೊಲ್ಲೂರು ಮೂಕಾಂಬಿಕೆ ಹೋಗ್ತಾ ಇದ್ದೀವಿ ದೇವಿಯ ದರ್ಶನ ಪಡೆಯೋದಕ್ಕೆ. ಸೊ ಅದಾದಮೇಲೆ ಮತ್ತೆ ನಾವು ವಾಪಸ್ಸು ಉಡುಪಿ ಬೀಚ್ಗೆ ಬರಬೇಕು. ಬಟ್ ಈಗ ಸದ್ಯಕ್ಕೆ ವಿ ಆರ್ ಗೋಯಿಂಗ್ ಟು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ. 1:15ಗೆ ಟೆಂಪಲ್ ಕ್ಲೋಸ್ ಆಗುತ್ತೆ. ಸೊ 3 ಗಂಟೆಗೆ ಮತ್ತೆ ಟೆಂಪಲ್ ಓಪನ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ನಾವು 72 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನೋಡಿ 1 hour 32 minutes. ಸೊ ಅರೈವಲ್ ಟೈಮ್ 1:20. అదే అంటున్నాం ఉండవు. ಸ್ಪೀಡ್ 97 ಹಾಕಿಸ್ತಾ ಇದ್ದೀನಿ. ನೋಡೋಣ ಮೈಲೇಜ್ ಹೆಂಗೆ ಬರುತ್ತೆ ಅಂತ. ಮೈಲೇಜ್ ಹಾಂ ಓಕೆ ಓಕೆ ಹಾಂ, ಅದೇ ಅದು ಎಥನಾಲ್ ನಾರ್ಮಲಲ್ಲಿ ಎಥನಾಲ್ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ತಿದ್ದಾರೆ. ಫೈನಲಿ ವಿ ಆರ್ ಎಂಟ್ರಿಂಗ್ ಮೂಕಾಂಬಿಕೆ. ಅಂತ ಅನ್ಸುತ್ತೆ. ಆರ್ಚ್ ಮಾತ್ರ ಮಾಡಿದ್ವಿ. ಇನ್ನು 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಇದೆ. അരവിന്ദന്റെ അതിഥികൾ പിക്ചർ എടുത്തില്ലേ പണിയാ? ഇവിടെയാണ്. ഓ, കേരളി റെസിഡൻസി കറക്റ്റ് അല്ലേ? అదే అంటున్నా ఉండవు. ಇದೆ ಟೆಂಪಲ್ ಮೂಕಾಂಬಿಕಾ ದೇವಸ್ಥಾನ ಬಂದಿದ್ದೀವಿ. ಸೊ ಇವಾಗ ಪಾರ್ಕಿಂಗು. ಸೊ ಸ್ನೇಹಿತರೆ, ಈಗ ನಾವು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಈಗ ಇಲ್ಲಿ ನಾವು ಕಾರ್ನ ಪಾರ್ಕ್ ಮಾಡಬೇಕಲ್ಲ, ಸೊ ಹಾಗಾಗಿ ಕಾರ್ ಪಾರ್ಕಿಂಗ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ತುಂಬ ಮುಂಚೆ ಬಂದಿತ್ತು ಈ ದೇವಸ್ಥಾನಕ್ಕೆ. ಈಗ ಎಲ್ಲಿ ಪಾರ್ಕ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹಿಂಗೆ ಹೋಗ್ತಾ ಇರುವಾಗ ಮುಂದೆ ಒಬ್ಬರು ಅಂಕಲ್ ಸಿಗ್ತಾರೆ. ಸೊ ಅವ್ರ ಹತ್ರ ನಾನು ಪಾರ್ಕಿಂಗ್ ಎಲ್ಲಿ ಅಂತ ಕೇಳಿದೆ. ಅದಕ್ಕೆ ಅವರು ನಮಗೆ ಗೊತ್ತಿಲ್ಲ ಅಂದರು. ಸೊ ಮತ್ತೆ ಅದೇ ಕನ್ಫ್ಯೂಷನಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ನಮಗೆ ಪಾರ್ಕಿಂಗ್ ಸಿಕ್ತು. ಸೊ ಈಗ ಪಾರ್ಕಿಂಗ್ ಮಾಡಿ ನಾವು ಮತ್ತೆ ದೇವಸ್ಥಾನದ ಕಡೆಗೆ ಬರ್ತಾಯಿದ್ದೀವಿ. ಅಲ್ಲೇ ದೇವಸ್ಥಾನದ ಹತ್ರನೇ ನಾನು ಅಪ್ಪ ಅಮ್ಮನ ಇಳಿಸಿ ನಾನು ತಮ್ಮ ಮಾತ್ರ ಕಾರ್ನ ಪಾರ್ಕಿಂಗ್ ಮಾಡೋದಕ್ಕೆ ಹೋದ್ವಿ. ಸೊ ಇವಾಗ ಕಾರ್ನ ಪಾರ್ಕ್ ಮಾಡಿ ಬರ್ತಾಯಿದ್ದೀವಿ. ನೋಡಿ, ಇದು ಟೆಂಪಲ್ ಆ್ಯಂಬಿಯನ್ಸ್ ಮತ್ತು ಸರೌಂಡಿಂಗು. ಸೊ ಯು ಕ್ಯಾನ್ ಫೀಲ್ ದ ಪಾಸಿಟಿವ್ ಎನರ್ಜಿ ಅರೌಂಡ್. ನೀವು ಟೆಂಪಲ್ ಹತ್ತಿರ ಬಂದಾಗಲೇ ನಿಮಗೆ ಫೀಲ್ ಆಗುತ್ತೆ ಅದೊಂದು ಪಾಸಿಟಿವ್ ಎನರ್ಜಿ. ಒಂದೊಳ್ಳೆ ಒಂದು ಫೀಲ್ ಕೊಡುತ್ತೆ ದೇವಸ್ಥಾನದ ಹತ್ರ. ಈಗ ಸಮಯ 2 ಗಂಟೆ ಆಗಿದೆ. ಸೊ ಇವಾಗ ಟೆಂಪಲ್ ಕ್ಲೋಸ್ ಆಗಿರುತ್ತೆ. ಮತ್ತೆ ಟೆಂಪಲ್ ಓಪನ್ ಆಗೋದು 3:30 ಅನಿಸುತ್ತೆ. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಅನ್ನಪ್ರಸಾದಕ್ಕೆ ಹೋಗ್ಬಿಟ್ವಿ. ನಾವು ಊಟ ಮಾಡಿಕೊಂಡು ಮತ್ತೆ ದೇವಿಯ ದರ್ಶನಕ್ಕೆ ಹೋಗೋಣ ಅಂತ ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಮೂಕಾಂಬಿಕೆಯಲ್ಲಿ ಊಟ ಮಾಡ್ತಾಯಿದ್ವಿ. ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಇಲ್ಲಿ ಊಟ ಮುಗಿಸ್ಕೊಂಡ್ವಿ ಮೂಕಾಂಬಿಕಾ ಟೆಂಪಲಲ್ಲಿ. ಚೆನ್ನಾಗಿತ್ತು ಊಟ. ಅನ್ನ, ಸಾಂಬಾರು, ರಸಮ್, ಮಜ್ಜಿಗೆ ಮತ್ತು
ಪಾಯಸ ಚೆನ್ನಾಗಿತ್ತು ಊಟ. ಈ ದೇವಸ್ಥಾನದಲ್ಲಿ ಊಟದ ಟೇಸ್ಟು ಬೇರೆ ಥರನೇ ಇರುತ್ತೆ, ಅಲ್ಲಿನ ದೇವರ ಶಕ್ತಿ ಅನಿಸುತ್ತೆ ಅದು. ಸೊ ಊಟ ಚೆನ್ನಾಗಿತ್ತು. ಸೊ ಇನ್ನೂ ದೇವಸ್ಥಾನ ಓಪನ್ ಆಗೋದಕ್ಕೆ ಇನ್ನೂ 1 ಅವರ್ ಇದೆ. ಸೊ 1 ಅವರ್ ವೆಯ್ಟ್ ಮಾಡಬೇಕು. ಸೊ ಅದಾದಮೇಲೆ ದರ್ಶನಕ್ಕೆ ಹೋಗೋಣ ಅಂತ. ಊಟ ಹೆಂಗಿತ್ತಮ್ಮ? ರಸ ಮತ್ತು ಪಾಯಸ ಮಜ್ಜಿಗೆ ಎಲ್ಲ ಇತ್ತು, ಚೆನ್ನಾಗಿತ್ತು. ಇಲ್ಲೊಂದು ಶೂಟಿಂಗ್ ನಡೀತಾ ಇದೆ, ಮಲಯಾಳಂ ಮೂವಿದೊಂದು ಶೂಟಿಂಗ್ ನಡೀತಾ ಇದೆ. ಸೊ ಗೈಸ್, ಇವಾಗ ನಾವು ಮಧ್ಯಾಹ್ನದ ಊಟನ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಈಗ ಸಮಯ 2:30 ಆಗಿದೆ. ನಮ್ಗೆ ಇನ್ನೂ 1 ಗಂಟೆಗಳ ಕಾಲಾವಕಾಶ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಸೌಪರ್ಣಿಕ ನದಿ ಹತ್ರ ಬಂದು ಸ್ವಲ್ಪ ನದಿಯನ್ನು ನೋಡ್ಕೊಂಡು ಹೋಗೋಣ ಅಂತ ನಾವು ಈಗ ಕಾರ್ನಲ್ಲಿ ಹೊರಟಿದ್ದೀವಿ. ಮತ್ತು ನಾವು ಪಾರ್ಕಿಂಗ್ ಮಾಡಿದ್ವಲ್ಲ ದೇವಸ್ಥಾನದ ಹತ್ರ, ಅಲ್ಲಿ ರೂಲ್ಸ್ ಹೆಂಗಂದರೆ 24 hours ಅಮೌಂಟ್ 50 ರೂಪೀಸ್ ಅಂತೆ. ನಾವು ಎಷ್ಟು ಸರಿ ಬೇಕಾದ್ರೂ ಕಾರ್ನ ಬಿಡ್ಬೋದು, ತೆಗಿಬೋದು. ಆದರೆ ಬಿಲ್ ಮಾತ್ರ ನಾವು ಜೋಪಾನವಾಗಿ ಇಟ್ಕೋಬೇಕು. ಬಿಲ್ ಇಲ್ಲ ಅಂದರೆ ಮತ್ತೆ 50 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಈ ಸಿಸ್ಟಮ್ ನನಗೆ ಎಲ್ಲೋ ಒಂದು ಕಡೆ ಇಷ್ಟ ಆಯಿತು. ಬಿಕಾಸ್ ನಾವು ಆಗಾಗ ತೆಗಿಯುವಂಥ ಪರಿಸ್ಥಿತಿ ಇರುತ್ತೆ. ಬಟ್ ಎಲ್ಲ ಸರಿನೂ ಪಾರ್ಕಿಂಗ್ಗೆ ದುಡ್ಡು ಕೊಡೋದು ಒಂಥರ ಹಿಂಸೆ. ಬಟ್ ಈ ಥರ ಸಿಸ್ಟಮ್ ಚೆನ್ನಾಗಿರುತ್ತೆ. ಅಂದರೆ ಒನ್ ಟೈಮ್ ನೀವು ಪೇ ಮಾಡಿ 24 hours ಎಷ್ಟು ಸರಿ ಬೇಕಾದ್ರೂ ತಗೋಬೋದು ಅಥವಾ ಅಲ್ಲೇ ನಿಲ್ಲಿಸ್ಬೋದು. ಸೊ ಈಗ ನಾವು ಸೌಪರ್ಣಿಕ ನದಿ ಹತ್ರ ಬಂದಿದ್ದೀವಿ. ಬಟ್ ಆದರೆ ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯಿತು ಏನಂದರೆ ಇಲ್ಲಿ ನದಿಯನ್ನು ಕ್ಲೋಸ್ ಮಾಡಿದ್ದಾರೆ. ನದಿಗೆ ಯಾರೂ ಇಳಿಬಾರ್ದು ಅಂತ ಗೇಟೆಲ್ಲ ಹಾಕಿ ಅಲ್ಲೊಬ್ಬರು ಪೊಲೀಸ್ನ ಬೇರೆ ನೇಮಿಸಿದ್ದಾರೆ. ಅದೇನಕ್ಕೆ ಅಂದರೆ ಮಳೆ ಬಂದಾಗ ಇಲ್ಲಿ ತುಂಬ ಜೋರಾಗಿ ನೀರು ಬರುತ್ತಂತೆ. ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಈಗ ನಾನೊಂದಷ್ಟು ನಿಮಗೆ ರಾಕ್ ಕ್ಲಿಪ್ಸ್ ಹಾಕ್ತೀನಿ, ಅದನ್ನ ನೋಡಿ ನೀವು. ಓಕೆ, ಸೊ ಇವಾಗ ಟೆಂಪಲ್ ಓಪನ್ ಆಗಿದೆ. ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ 3 ಗಂಟೆ ಟೈಮ್. ಸೊ ಇವಾಗ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಫೋಟೋ ತೆಗಿ.
ಗೈಸ್ ನಾವು ದೇವಸ್ಥಾನದ ಒಳಗಡೆ ಬರ್ತಾ ಇರುವಾಗ ಈ ಮಕ್ಕಳನ್ನ ಆಚೆ ನೋಡಿದ್ವಿ. ಸೊ ನಾವು ಒಳಗಡೆ ಬಂದಾಗ ಇವ್ರದ್ದು ಪರ್ಫಾರ್ಮೆನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ತುಂಬ ಕ್ಯೂಟಾಗಿ ಆ ಮಗು, ಒಂದು ಚಿಕ್ಕ ಮಗು, ಆ ಮಗುನೂ ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ. ನಾನು ಮ್ಯೂಸಿಕ್ನ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೈಟ್ ಇಶ್ಯೂ ಬರಬಾರ್ದು ಅಂತ. ಸೊ ಈ ಬೇರೆ ಮ್ಯೂಸಿಕ್ ಏನಾಕಿದ್ದೀನಿ ಅದರಲ್ಲೇ ನೋಡಿ ನೀವು. ತುಂಬ ಮುದ್ದಾಗಿ ಮಾಡ್ತಾಯಿದ್ದಾರೆ ಮಕ್ಕಳು. ಸೊ ಅಷ್ಟೇ ಗೈಸ್. ಸೊ ಇವಾಗ ಮೂಕಾಂಬಿಕೆಯಿಂದ ಎಕ್ಸಿಟ್ ಆಗ್ತಾ ಇದೀವಿ. ನೆಕ್ಸ್ಟ್ ನಾವು ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದೀವಿ. ಸೊ ಇನ್ನು ಟೆಂಪಲ್ದು ಏನೋ ವಿಸಿಟ್ಸ್ ಇತ್ತು ಅದೆಲ್ಲ ಕಂಪ್ಲೀಟ್ ಆಯಿತು. ಟೆಂಪಲ್ ವಿಸಿಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಬೀಚ್ನ ಸಮಯ. ಸೊ ಇವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದೀವಿ. ಸೊ ಎಸ್, ಬೀಚ್ ಯಾವುದೋ ಒಂದು ಬೀಚು ಪನ್ವೇಲ್ ಹತ್ರ ಇದೀವಿ. ಪನ್ವೇಲ್ ಇವೆ ಇದು ನೋಡಿ ಹೆಂಗಿದೆ ಅಂತ ಬೀಚ್. ಕುಂದಾಪುರ ಬರೋಣ. ಇದು ಕುಂದಾಪುರನಾ? ಬೈಂದೂರು ಕುಂದಾಪುರ. ಬೈಂದೂರು ರೋಡು ಕುಂದಾಪುರ ರೋಡ್ಗೆ ಓಡಿದ್ದೀವಿ. ಬೀಚ್ ನೋಡಿ ಭಯನೇ ಆಗುತ್ತಪ್ಪ. ತುಂಬ ಉಗ್ರವತಾರ ಸಮುದ್ರ ಬಿಸಿಲಿಗೆ ಅಲ್ಲಾಡ್ತಾ ಇದೆ. ಓಕೆ ಗೈಸ್, ಇವಾಗ ಸಾಯಂಕಾಲ 6:30-7 ಗಂಟೆ ಆಗಿದೆ. ಸೊ ನಾವು ರೂಮ್ ಮಾಡಿದ್ದೀವಿ, 2 ರೂಮ್ ಮಾಡಿದ್ದೀವಿ 4 ಜನಕ್ಕೆ. ನೋಡಿ ಇದು ಮಲ್ಪೆ ಜಂಕ್ಷನ್ನು. ಸೊ ನೋಡಿ ಇದು ರೂಮು, AC ರೂಮ್. ನೆನ್ನೆ ಥರನೇ ಈ ರೂಮು ಚೆನ್ನಾಗಿದೆ, ವಿಶಾಲವಾಗಿ. ಮತ್ತು ಟಿ ವಿ ಇದೆ, ಮತ್ತು ಫ್ಯಾನ್ ಹೊಡ್ತಾ ಇದೆ, ಚೆನ್ನಾಗಿದೆ. ಲಗೇಜ್ ಎಲ್ಲ ಇಟ್ಟಿದ್ದೀವಿ. ನೋಡಿ ಇನ್ನೊಂದು ರೂಮು ಇದನ್ನು ತೋರಿಸ್ಬಿಡ್ತೀನಿ. ಇದು ಅದರ್ ರೂಮ್. ಈ ಕಡೆನೂ ಅಷ್ಟೇ. ಈ ಕಡೆ ಇನ್ನೊಂದು ಬಾಲ್ಕನಿ ಇದೆ, ಬಟ್ ಇವಾಗ ಏನು ಓಪನ್ ಮಾಡೋದೇನು ಬೇಡ. ಸೊ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಸೊ ಜಸ್ಟ್ ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಹಂಗಾಗಿ ಇವತ್ತೆಲ್ಲ ಫುಲ್ ತುಂಬ ಟ್ರಾವೆಲಿಂಗ್ ಆಗೋಯ್ತು. ಅಲ್ಲಿ ಇಲ್ಲಿ ಉಡುಪಿ, ಮೂಕಾಂಬಿಕೆ ಎಲ್ಲ ಕಡೆನೂ ಊಟ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಊಟ ಮಾಡಾದ್ಮೇಲೆ ತಿಳಿಸಿ ವಾಟ್ ಟು ಡೂ ಅಂತ. ಸೊ ಬನ್ನಿ ಊಟ ಮಾಡೋದು. ಬಿಲ್ಡಿಂಗ್ ಆ್ಯಕ್ಚುಲಿ ಹೊಸ ಬಿಲ್ಡಿಂಗ್.